ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಯ ವಾಹನ ಚಾಲಕನ ಅನುಮಾನಾಸ್ಪದ ಮರಣ ಈ ಪ್ರಕರಣವೀಗ ರಾಜಕೀಯ ಚರ್ಚೆಗೆ ತಿರುವಿಗೆ ಕಾರಣವಾಗಿದೆ. ಯಾಕಂದ್ರೆ ಮೃತ ಚಾಲಕನು ಏನು ಬಾಬು 35 ವರ್ಷದ ಬಾಬು ತನ್ನ ಮರಣ ಪತ್ರದಲ್ಲಿ ಅಂದ್ರೆ ಡೆತ್ ನೋಟ್ ನಲ್ಲಿ ಮಾಜಿ ಆರೋಗ್ಯ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಹಾಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನ ಉಲ್ಲೇಖಿಸಿದ್ದಾನೆ ಎಂದು ವರದಿಯಾಗಿತ್ತು. ಈಗ ಮೃತನ ಮರಣ ಪತ್ರದಲ್ಲಿ ಡಾಕ್ಟರ್ ಸುಧಾಕರ್ ಜೊತೆಗೆ ನಾಗೇಶ್ ಮತ್ತೆ ಮಂಜುನಾಥ್ ಎಂಬ ಇಬ್ಬರ ಹೆಸರುಗಳನ್ನು ಸಹ ಉಲ್ಲೇಖಿಸಲಾಗಿದೆ. ಈ ಪ್ರಕರಣ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸಹ ಈಗ ಪ್ರಕರಣ ದಾಖಲಾಗಿದೆ. ಬಿಜೆಪಿ ಬೆಂಗಲ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಂತೆ ಈಗಾಗಲೇ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದ್ರೆ ಬಿಜೆಪಿ ಬೆಂಗಲಿಗರು ಸುದ್ದಿಗೋಷ್ಠಿಯನ್ನ ಮಾಡ್ತಾ ಡಾಕ್ಟರ್ ಸುಧಾಕರ್ ಅವರ ಹೆಸರನ್ನ FIR ನಿಂದ ತೆಗೆದು ಹಾಕಬೇಕೆಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷವು ಈ ದುರ್ಘಟನೆಯನ್ನ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ತಾ ಇದೆ ಎಂದು ಆರೋಪವನ್ನು ಸಹ ಮಾಡ್ತಾ ಬಿಜೆಪಿ ಬೆಂಬಲಿಗರು ಡಾಕ್ಟರ್ ಸುಧಾಕರ್ ಅವರ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಹಾಗೂ ಅವರ ಮೇಲಿನ ಆರೋಪಗಳು ಸುಳ್ಳು ಎಂದು ವಾದವನ್ನ ಮಾಡ್ತಾ ಇದ್ದಾರೆ. ಡಾಕ್ಟರ್ ಸುಧಾಕರ್ ಅವರು ಅನೇಕರಿಗೆ ವಿವಾಹ ಹಾಗೂ ದೇವಾಲಯಗಳ ನಿರ್ಮಾಣಕ್ಕೆ ಧನ ಸಹಾಯ ಮಾಡಿದ್ದಾರೆ ಎಂದು ಉಲ್ಲೇಖಿಸಿದ್ದಾರೆ. ಬಟ್ ಇಲ್ಲಿ ಆಗ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ ಬಿಜೆಪಿ ಬೆಂಬಲಿಗರು ಸುಧಾಕರ್ ಮೇಲೆ ಸುಮ್ಮನೆ ವಿನಾಕಾರಣವಾಗಿ ಹೆಸರನ್ನ ಸೇರಿಸ್ತಾ ಇದ್ದಾರೆ FIR ನಲ್ಲಿ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಮೃತ ಬಾಬು ಏನಿದ್ದಾರೆ ಕಾರು ಚಾಲಕ ಬಾಬು ಅವರು ಡೆತ್ ನೋಟ್ ನಲ್ಲಿ ಕ್ಲಿಯರ್ ಆಗಿ ಬರೆದಿಟ್ಟಿದ್ದಾರೆ. ಏನಂತ ಇವರು ಸರ್ಕಾರಿ ಕೆಲಸವನ್ನ ಕೊಡಿಸ್ತೀನಿ ಅಂತ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ನನ್ನ ಹತ್ರ ಹಣವನ್ನ ಪಡೆದಿದ್ರು, ಕೊಡಿಸ್ಲಿಲ್ಲ ಅನ್ನೋ ಒಂದು ವಿಚಾರವನ್ನ ನೇರವಾಗಿ ಬರ್ದಿದ್ದಾರೆ. ಈಗ ಇನ್ನೂ ಇಬ್ರು ಹೆಸರನ್ನು ಸಹ ಸೇರಿಸಿದ್ದಾರೆ ಅನ್ನೋದು ಇಷ್ಟು ಮಾಹಿತಿ ಇರುವಂತದ್ದು. ಇಲ್ಲಿ ಒಂದ್ ಕಡೆ ಕಾಂಗ್ರೆಸ್ನವ್ರು ಹೇಳ್ತಾ ಇರುವಂತದ್ದು ನೇರವಾಗಿ ಸುಧಾಕರ್ ಅವರ ಪಾತ್ರ ಇದೆ, ಇದರಲ್ಲಿ ಖಂಡಿತವಾಗ್ಲೂ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ರೆ ಇದು ಬೇರೆ ಆಯಾಮದಲ್ಲಿ ಬೃಹತ್ ಪ್ರತಿಭಟನೆಗೂ ಸಹ ಕಾರಣವಾಗ್ತದೆ ಅಂತ ಸಹ ಹೇಳ್ತಾ ಇದ್ರು. ಈಗ ಬಿಜೆಪಿ ಅವರು ಹೇಳ್ತಾ ಇರುವಂತದ್ದು ಸುದ್ದಿಗೋಷ್ಠಿ ಮಾಡಿ ಹೇಳ್ತಾರೆ, ಅವರು ಡೆತ್ ನೋಟ್ ನಲ್ಲಿ ಡಾಕ್ಟರ್ ಸುಧಾಕರ್ ಅವರ ಹೆಸರನ್ನ ಬರದೇ ಇಲ್ಲ, ಯಾರೋ ಅವರ ಹೆಸರನ್ನ ಸೇರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಒಂದ್ ಕಡೆ ಎಲ್ಲೋ ರಾಜಕೀಯ ಕೆಸರಿನ ಚಾಟಕ್ಕೆ ನಾಂದಿ ಹಾಡಿದೆ ಅಂತಾನೆ ಹೇಳಬೇಕು. ಈಗಾಗಲೇ ಅದರಲ್ಲಿ ಡೆತ್ ನೋಟ್ ನಲ್ಲಿ ಸ್ಪಷ್ಟವಾಗಿದೆ. ಆ ಡೆತ್ ನೋಟ್ ನಲ್ಲಿ ಇರುವಂತದ್ದು ಸುಧಾಕರ್ ಅವರಿಗೆ ನಾನು ಸರ್ಕಾರಿ ಕೆಲಸವನ್ನ ಕಾಯಂ ಮಾಡ್ಕೊಡ್ತೀನಿ, ಉದ್ಯೋಗ ಕೊಡಿಸ್ತೀನಿ ಅಂತ ಹೇಳಿದ್ರು. ಈಗ ಅವರು ಕೊಟ್ಟಿಲ್ಲದ ಕಾರಣ ನಾನು ಈ ಸಾವನ್ನಪ್ಪುವಂತ ಪರಿಸ್ಥಿತಿ ಬಂದಿದೆ ಅಂತ ಸಹ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿ ಬರ್ದಿದ್ರು. ಈಗ ಈ ಬಿಜೆಪಿ ಅವರು ಹೇಳ್ತಾ ಇರುವಂತದ್ದು ಆ ಹೆಸರಿಗೂ ಇವ್ರಿಗೂ ಸಂಬಂಧನೇ ಇಲ್ಲ, ಯಾರೋ ವಿನಾಕಾರಣ ಅವರ ರಾಜಕೀಯ ಷಡ್ಯಂತ್ರದಿಂದ ಅವರ ಹೆಸರನ್ನ ಸೇರಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಸಲಿಗೆ ಸಹ ಡೆತ್ ನೋಟ್ ನಲ್ಲಿ ಇರುವಂತದ್ದು ಅವರ ಹೆಸರು ಸ್ಪಷ್ಟವಾಗಿ ಕಾಣ್ತಾ ಇದೆ. ಹೀಗಾಗಿಯೇ ಕಾಂಗ್ರೆಸ್ನವರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಇವರ ಮೇಲೆ ಕ್ಲಿಯರ್ ಆಗಿ FIR ಆಗಬೇಕು, FIR ಆಗಿ ಇವ್ರ ಮೇಲೆ ಆಕ್ಷನ್ ಅನ್ನ ತೆಗೆದುಕೊಳ್ಬೇಕು ಅಂತ ಸಹ ಹೇಳ್ತಾ ಇದ್ದಾರೆ. ಈಗ ಏನು ಕಾರು ಚಾಲಕ ಜಿಲ್ಲಾ ಪಂಚಾಯತಿ CO ಕಾರು ಚಾಲಕ ಬಾಬು ಅವರ ಈಗ ಏನು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಈಗ ಅದು ಒಂದು ರೀತಿಯಾಗಿ ರಾಜಕೀಯ ತಿರುವಿಗೆ ಮತ್ತೆ ಕೆಸರಿನ ಚಾಟಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೇಕು. ಯಾಕಂದ್ರೆ FIR ನಲ್ಲಿ ಉಲ್ಲೇಖ ಮಾಡಲಾಗಿರುವಂತೆ ಡಾಕ್ಟರ್ ಸುಧಾಕರ್ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೆಸರನ್ನ ಉಲ್ಲೇಖ ಮಾಡಿದ್ರು, ಜೊತೆಗೆ ಇನ್ನು ಇಬ್ಬರ ಹೆಸರನ್ನು ಸಹ ಅಲ್ಲಿ ಸೇರಿಸಲಾಗಿದೆ. ಡೆತ್ ನೋಟ್ ನಲ್ಲಿ ಇರುವಂತೆಯೇ FIR ಆಗಿರುವಂತದ್ದು ಈಗ ಕಂಡು ಬರ್ತಾ ಇದೆ. ಬಟ್ ಈ ಬಿಜೆಪಿ ಅವರು ಏನ್ ಹೇಳ್ತಾ ಇದ್ದಾರೆ, ಸುದ್ದಿಗೋಷ್ಠಿಯನ್ನು ನಡೆಸಿ ಸುಧಾಕರ್ ಅವರ ಹೇಳಿಕೆಯನ್ನ ಸಹಿಸದೇ ಇರುವಂತವರು ಅವರ ಹೆಸರನ್ನ ಅಲ್ಲಿ ತರಲಾಗಿದೆ, ಅವರ ಹೆಸರನ್ನ ತಂದು ರಾಜಕೀಯ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಸುದ್ದಿಗೋಷ್ಠಿ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರ ನಾರಾಯಣ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ನಾರಾಯಣ ಸ್ವಾಮಿ, ಏನಿದು ರಾಜಕೀಯ ಕೆಸರೇರ ಚಟ ಕಾರಣ ಆಗ್ತಾ ಇದೆ? ಒಂದ್ ಕಡೆ ಪಾಪ ಆತ ದುಡ್ಡು ಕಳ್ಕೊಂಡು ಪ್ರಾಣನು ಕಳ್ಕೊಂಡಿದ್ದಾನೆ. ಇಲ್ಲಿ ನೋಡ್ರೆ FIR ನಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಈ ಬಿಜೆಪಿಗರು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ನವರು ಪಟ್ಟಿಡಿದಿದ್ದಾರೆ ಕೆ ಸುಧಾಕರ್ ಅವ್ರ ಮೇಲೆ FIR ಆಗಿರೋದು ಅಂತೂ ಸತ್ಯ, ಬಟ್ ತನಿಖೆ ಆಗಬೇಕು, ಕೂಲಂಕುಷವಾಗಿ ತನಿಖೆ ಆಗಬೇಕು, ಸಮರ್ಪಕ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಸಹ ಆಗ್ರಹ ಮಾಡ್ತಾ ಇದ್ದಾರೆ. ಈ ನಿಟ್ಟಲ್ಲಿ ಏನಾಗ್ತಾ ಇದೆ ಅಲ್ಲಿ ಅಂತ ಚಿಕ್ಕಬಳ್ಳಾಪುರದಲ್ಲಿ ಮನೆ ಸೇರಿರ್ತಕ್ಕಂತ ಆ ಒಂದು ಹುಡುಗ ಅವರ ಕುಟುಂಬ ಈಗ ಅಕ್ಷರಃ ಈ ಅನಾಥರಾಗಿ ತಮ್ಮ ಅಳಲನ್ನು ತೋಡ್ಕೊಂತ ಇದ್ದಾರೆ. ಅಂತ ಸಂದರ್ಭದಲ್ಲಿ ಏನು ಈಗಿನ ರಾಜ್ಯ ಸರ್ಕಾರ ಒಂದು ಹುನ್ನಾರ ಮಾಡ್ತಾ ಇದೆ, ನಮ್ಮ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೇಳಿಕೆ ಸಹಿಸಲಾರದೆ ಅವರ ಹೆಸರನ್ನ ಉಲ್ಲೇಖ ಮಾಡಿ FIR ಅಲ್ಲಿ ಉಲ್ಲೇಖ ಮಾಡ್ಬೇಕು ಅಂತಂದ್ಬಿಟ್ಟಂತ ಪಟ್ಟು ಹಿಡಿತಾ ಇರ್ತಕ್ಕಂತ ಕಾಂಗ್ರೆಸ್ಸಿಗರು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ
ಜಿಲ್ಲಾ ಬಿಜೆಪಿ ಅವರು ಒಂದು ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ. ಅದರಲ್ಲಿ ಎಲ್ಲಾ ಪತ್ರಕರ್ತರು ಅಲ್ಲಿ ಡೆತ್ ನೋಟ್ ಅಲ್ಲಿ ಮೊದಲ ಒಂದು ಹೆಸರೇ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಸದರ ಹೆಸರನ್ನ ಬಳಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲ ಆ ಒಂದು ಹೆಸರು ಅವ್ರ ಹತ್ರ ಕರ್ಕೊಂಡು ಹೋಗಿ ನಾವು ಕೊಡಿಸ್ತೀವಿ ಅನ್ನೋ ರೀತಿಯಲ್ಲಿ ಅದು ಇರ್ತಕ್ಕಂಥದ್ದು ಅನ್ನೋ ರೀತಿಯಲ್ಲಿ ಕಣ್ಣಿಗೆ ಕಾಣುವ ಅಕ್ಷರಗಳನ್ನೇ ಒಂದು ರೀತಿಯಲ್ಲಿ ತಿರುಚೋ ರೀತಿಯಲ್ಲಿ ಮಾತನಾಡ್ತಾ ಇರ್ತಕ್ಕಂತ ಈ ಒಂದು ಬಿಜೆಪಿ ನಾಯಕರುಗಳು ಇನ್ನು ಅವರು ಸರಿಯಾದಂತ ಡೆತ್ ನೋಟ್ ನ ನೋಡ್ಬೇಕು, ನೋಡಿ ಮಾತಾಡ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಈಗ ಸಮಾಜದಲ್ಲಿ ಒಂದು ಬಿರುಗಾಳಿಯನ್ನೇ ಎದ್ದಿದೆ. ಈಗ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರುವಂತವ್ರು ಡೆತ್ ನೋಟ್ ಅನ್ನ ನೋಡಿಲ್ವಾ, ಅಥವಾ ಇವರೇ ಏನಾದ್ರು FSL ತಜ್ಞರಾಗ್ಬಿಟ್ಟಿದ್ದಾರಾ, ಇದು ಡೆತ್ ನೋಟೇ ಅಲ್ಲ ಅಥವಾ ಡೆತ್ ನೋಟ್ ನೇ ಸೃಷ್ಟಿ ಮಾಡ್ಬಿಟ್ಟಿದ್ದಾರಾ ಅಂತ ಏನಾಗಿದೆ ಇವ್ರಿಗೆ ಅಂತ? ಅಂದ್ರೆ ಈಗ ಅವ್ರಿಗೆ ಏನಂದ್ರೆ ಟೋಟಲ್ ಆಗಿ ವ್ಯಕ್ತಿ ಪೂಜೆಯ ಒಂದು ನಾಯಕರುಗಳು ಆಗಿರೋದ್ರಿಂದಾಗಿ ಯಾರೇ ಆಗಿರ್ಬೋದು ವ್ಯಕ್ತಿ ಪೂಜೆ ವ್ಯಕ್ತಿಗಳಾಗಿದ್ರೆ ಈ ತರದ ಒಂದು ವ್ಯವಸ್ಥಿತವಾದಂತ ಒಂದು ಮಾತುಗಳಾಡ್ತಾ ಇರ್ತಾರೆ. ಒಂದು ಕಡೆ ಸಾವನ್ನ ಅಪ್ಪಿರ್ತಕ್ಕಂಥವ್ರು ಮತ್ತೆ ತಾವ್ ಹೇಳ್ದಂಗೆ ಏನು ಹಣ ಕಳ್ಕೊಂಡು ಸಾವನ್ನೂ ಮಾಡಿರ್ತಕ್ಕಂತ ಅವ್ರ ಬಗ್ಗೆ ಒಂದು ಕಿಂಚಿತ್ತೂ ಕಾಳಜಿ ಇಲ್ಲ. ಏನೇ ಇರ್ಲಿ ಅವ್ರ ರಾಜಕೀಯ ಒಂದು ತೊಳಲಾಟಕ್ಕೆ, ರಾಜಕೀಯ ಒಂದು ಯಶಸ್ಸಿಗೆ ಇವರ ಸಾವನ್ನು ರಾಜಕಾರಣ ಮಾಡಕ್ಕೆ ಹೊರಟಿದಾರಲ್ವಾ ಅನ್ನೋದು ಒಂದು ದುರದೃಷ್ಟಕರವಾದಂತ ಸಂಗತಿ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಈಗ ಒಟ್ಟಾರೆ FIR ಸಹ ದಾಖಲಾಗಿದೆ, ತನಿಖೆಯನ್ನು ಆಗಬೇಕಾಗಿದೆ. ಆ ಒಂದು ಡೆತ್ ನೋಟ್ ಸುಳ್ಳು ಅನ್ನೋದಾದ್ರೆ ಅದನ್ನ FSL ಇದಕ್ಕೆ ಕಳಿಸ್ಕೊಡ್ಲಾಗ್ತದೆ, ಅವರು ಅದನ್ನ ಪರಿಶೀಲನೆ ಮಾಡ್ತಾರೆ. ಅಲ್ಲೇನಾದ್ರೂ ಆತನ ಹ್ಯಾಂಡ್ ರೈಟಿಂಗ್ ಮತ್ತೆ ಈಗಿರುವಂತಹ ಡೆತ್ ನೋಟ್ ಹೊಂದಾಣಿಕೆ ಆಯ್ತು ಅನ್ನೋದಾದ್ರೆ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರಾಗಿರ್ಬೋದು ಬಿಜೆಪಿಗರು ಏನಂತಾರ ಅವಾಗ? ಆಗೇನಂತಾರ ಅಂತಂದ್ರೆ ಇದು ಟೋಟಲಿ ರಾಜಕೀಯ ಷಡ್ಯಂತರ. ನಮ್ಮ ನಾಯಕರ ಒಂದು ಏನು ಅವರಿಂದ ತಗೊಂಡಿರ್ತಕ್ಕಂತ ಹಣದಿಂದ ರಾಜಕೀಯ ಮಾಡುವಂತ ಬಡವ ನಮ್ಮ ನಾಯಕರಲ್ಲ. ಸೊ ಇದೆಲ್ಲಾನು ಟೋಟಲ್ ಆಗಿ ಕಾಂಗ್ರೆಸ್ ನ ಷಡ್ಯಂತ್ರ ಆಗಿದೆ, ಇವರ ಒಂದು ಏಳಿಗೆಯನ್ನು ಸಹಿಸಲಾರದೆ ಅನ್ನೋ ರೀತಿಯಲ್ಲಿ ಈ ತರದ ಒಂದು ವಾದಕ್ಕೆ ಇಳಿದಿರ್ತಕ್ಕಂಥದ್ದು ಎಲ್ಲರ ಒಂದು ಆಶ್ಚರ್ಯಕ್ಕೆ ಚಿಕಿತ ಮಾಡಿದೆ ಅಂತಾನೆ ಹೇಳ್ಬೋದು. ಏನೇನಾಗುತ್ತೆ ನೋಡ್ಬೇಕು, ಬಟ್ ನೋಡೋಣ. ಈಗ ಏನು ಕಾನೂನು ಅಷ್ಟು ಕಣ್ಣು ಮುಚ್ಚಿ ಕುಳಿತಿರ್ತಕ್ಕಂತ ಒಂದು ಕುರುಡು ಕಾನೂನಂತೂ ಅಲ್ಲ. ನಿಧಾನವಾಗಿ ಆಗ್ಲಿ ಈಗ ಧರ್ಮಸ್ಥಳದಲ್ಲಿ ಆಗ್ತಾ ಇರ್ತಕ್ಕಂತ ಒಂದು ಕಾರ್ಯಾಚರಣೆಕ್ಕೂ ಇದಕ್ಕೂ ಸತ್ಯ ಅನ್ನೋದು ಯಾವತ್ತಿದ್ರೂ ಬಯಲಿಗೆ ಬರ್ಲೇಬೇಕು. ಆಗಿನ ಸಂದರ್ಭದಲ್ಲಿ ಕಾನೂನು ಯಾವ ರೀತಿ ಕ್ರಮ ಕೈಗೊಳ್ತವೆ ಎಲ್ಲರೂ ಸಮಾಜ ಸ್ವಾಗತ ಮಾಡ್ಲೇಬೇಕು. ಬಿಜೆಪಿ ಅವರು ಹೇಳೋದೇನು ಅಂದ್ರೆ ಈ ಹಿಂದೆನೂ ಸಹ ಸಾಕಷ್ಟು ದೊಡ್ಡ ದೊಡ್ಡ ಆರೋಪಗಳು ಬಂದ್ವು, ಆದ್ರೆ ಅವೆಲ್ಲವೂ ಸತ್ಯಕ್ಕೆ ದೂರವಾಗಿತ್ತು. ಈ ಒಂದು ಆರೋಪವು ಸುಳ್ಳು ಅಂತ ಅವರು ಸುಮ್ನೆ ಸಮರ್ಥನೆಯನ್ನ ಮಾಡ್ಕೊತಾರೆ. ಎಸ್ ಒಟ್ಟಾರೆ ಆಯ್ತು, ಧನ್ಯವಾದಗಳು ನಾರಾಯಣ ಸ್ವಾಮಿ. ಓಕೆ. ಇದಾಗಿತ್ತು ನಾರಾಯಣ ಸ್ವಾಮಿ ಅವರ ಮಾತು. ಈಗ ಚಿಕ್ಕಬಳ್ಳಾಪುರದಲ್ಲಿ ಒಂದು ರೀತಿಯಾಗಿ ಬೂದಿ ಮುಚ್ಚಿದ ಕೆಂಡದ ರೀತಿಯಾಗಿ ಅಲ್ಲಿ ಚಿತ್ರಣ ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ಈಗ ಸಾವಿನ ಸುತ್ತ ಡಾಕ್ಟರ್ ಕೆ ಸುಧಾಕರ್ ಅವರ ಮೇಲೆ ಅನುಮಾನ ಬರ್ತಾ ಇದೆ. ಯಾಕಂದ್ರೆ ಅವರು ಕಾರಣರಾಗ್ತಾರೆ ಅಂತ ಒಂದು ನಿಟ್ಟಿನಲ್ಲಿ ಈಗ ಬರ್ದಿರುವಂತದ್ದು. ಒಟ್ಟಾರೆ ಇಂಥದ್ದೊಂದು ಏನ್ ಪ್ರಕರಣ ಆಗಿತ್ತೆ, ಒಂದ್ ಕಡೆ ಆತ ದುಡ್ಡನ್ನು ಕಳ್ಕೊಂಡಿದ್ದಾನೆ ಬಾಬು ಎನ್ನಾತ, ಜೊತೆಗೆ ಪ್ರಾಣವನ್ನು ಕಳ್ಕೊಂಡಿದ್ದಾನೆ. ಆತನ ಸಾವಿಗೆ ನಿಜವಾಗ್ಲೂ ನ್ಯಾಯ ಕೊಡಿಸ್ಬೇಕು ಅನ್ನೋದಿದ್ರೆ ನಿಷ್ಪಕ್ಷಪಾತವಾದ ತನಿಖೆಯನ್ನು ನಡೆಸಬೇಕು. ಏನು ಯಾವುದೇ ರಾಜಕೀಯ ಆಮಿಷಗಳಿಗೆ, ಒತ್ತಡಗಳಿಗೆ ಯಾವುದಕ್ಕೂ ಸಹ ಬಲಿಯಾಗದೆ ಇಂತಹ ಒಬ್ಬ ಬಡ ಚಾಲಕನ ಸಾವಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಚಿಕ್ಕಬಳ್ಳಾಪುರ ಪೊಲೀಸರಾಗಿರ್ಬೋದು, ಮತ್ತೆ ಈ ಒಂದು ಪ್ರಕರಣ ಯಾವ ಹಂತಕ್ಕೆ ವರ್ಗಾವಣೆ ಆಗ್ತದೆ ಎಲ್ಲಾ ಪೊಲೀಸರು ಅಷ್ಟೇ ಸತ್ಯಾಂಶ ಬಹಿರಂಗ ಆಗೋರು ಸಹ ತನಿಖೆನ ನಡೆಸಬೇಕು. ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಮಂಜುನಾಥ್ ಮತ್ತು ನಾಗೇಶ್ ಅವರು ಕರ್ಕೊಂಡು ಹೋಗಿದ್ದಾರೆ. ಒಬ್ಬ MLA ಮಿನಿಸ್ಟರ್ ಆದರೆ ದಿನಕ್ಕೆ 100 ಜನ ಸಹಜ ಹೋಗ್ತಕ್ಕಂಥದ್ದು. ನಮಗೆ ಆ ಕೆಲಸ ಬೇಕು, ಇದು ಬೇಕು ಅಂತಕ್ಕಂಥದ್ದು ಹೋಗ್ತಕ್ಕಂಥದ್ದು ಸಹಜ. ಯಾರೇ ಹೋದರೂ ಆಯಿತು ನಿಮ್ಮ ಕೆಲಸ ಮಾಡಿಕೊಡ್ತೀವಿ ಅಂತಕ್ಕಂಥದ್ದು ಅವರು ಹೇಳ್ತಾರೆ, ಭರವಸೆಯನ್ನು ಕೊಡ್ತಾರೆ. ನೀವು ನೋಡಿರ್ಬೋದು ಆ ಡೆತ್ ನೋಟಾಗಿ ನಾಗೇಶು ಮತ್ತು ಮಂಜುನಾಥ್ ನನ್ನ ಹತ್ರ ಹಣ ತೆಗೆದುಕೊಂಡಿದ್ದಾರೆ, ಕೆಲಸ ಕೊಡಿಸ್ತೀವಿ ಅಂತಕ್ಕಂಥ ಮಾತನ್ನು ಆ ಡೆತ್ ನೋಟಾಗೆ ಉಲ್ಲಂಘನೆ ಮಾಡಿದ್ದಾರೆ. 100 ಜನ ಇವತ್ತು ಮುಖ್ಯಮಂತ್ರಿಗಳ ಬಗ್ಗೆ ಸಿದ್ದರಾಮಣ್ಣವ್ರ ಹತ್ರ 1000 ಜನ ಹೋಗ್ತಾರೆ ದಿನ, ನಮ್ಗೆ ಆ ಕೆಲಸ ಬೇಕು, ಈ ಕೆಲಸ ಬೇಕು ಅಂತ ಹೋದಾಗ ಅವ್ರು ಆಯಿತು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೊಡ್ತಾರೆ.
ಅವ್ರ ಹೆಸರು ದುರುಪಯೋಗ ಪಡಿಸ್ಕೊಂಡು ಅವ್ರ ಹೆಸರು ಬರ್ದಿಕ್ಕಿದ್ರೆ ಇವತ್ತು ಸಿದ್ದರಾಮಣ್ಣವ್ರ ಮೇಲೆ FIR ಮಾಡೋಕ್ಕಾಗುತ್ತಾ? ತುರ್ತು ಪ್ರತಿಗೋಷ್ಠಿಯನ್ನು ಕರಿಬೇಕಾಯಿತು. ಇವತ್ತೇನು ಜಿಲ್ಲಾ ಅಧಿಕಾರಿ ಕಚೇರಿಯಲ್ಲಿ ಡೆತ್ ನೋಟ್ ಬರೆದು ಜಿಲ್ಲಾ ಪಂಚಾಯಿತಿಯ ಚಾಲಕರಾಗಿರ್ತಕ್ಕಂಥ ಬಾಬು ಅವರು ಮರಣ ಹೊಂದಿದ್ದಾರೆ. ಅದು ನಿಜವಾಗೂ ಒಂದು ದುಃಖಕರವಾದಂಥ ವಿಚಾರ. ಆ ಸಾವನ್ನು ನಾವು ಸಹ